ಗೌರಿಬಿದನೂರು MLA ಸಾಹೇಬರು ಸೀರಿಯಸ್ ಆಗಿ ಏನಾದರೂ ಒಂದು ಮಾಡಬೇಕು ಅಂತ ಬರೋ ಅಧಿಕಾರಿಗಳನ್ನೆಲ್ಲ ಸೇರಿಸ್ಕೊಂಡು ಒಂದು KDP ಮೀಟಿಂಗ್ ಮಾಡ್ತಿದ್ರೆ ನಮ್ಮ ಬೆಸ್ಕಾಂ AEE ವಿಶ್ವಾಸು ಮೊಬೈಲಲ್ಲಿ ಯಾವುದೋ ಒಂದು ಆಂಟಿ ಫೋಟೋನ ಝೂಮ್ ಮಾಡಿ ನೋಡ್ಕೊಂಡು ಕುಂತ ಇದ್ದೆ. ಇದ್ರ ಚೇಷ್ಟೆ ನೋಡಿದ್ರೆ ನಮ್ಮ ಜನ ರೋಚಿಕೆದಬಹುದು. ಇದಕ್ಕೆ ಒಂಚೂರು ಮಾನ ಮರ್ಯಾದೆ ಐತಿ ಅಂದ್ರೆ ಜನಗಳ ಕಷ್ಟ ಸುಖದ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಆಂಟಿ ಫೋಟೋ ಜೂಮ್ ಮಾಡ್ಕೊಂಡು ಕುಂತೈತಲ್ಲ, ಇಂಥವುಗಳನ್ನ ಫಸ್ಟ್ ಸಸ್ಪೆಂಡ್ ಮಾಡಬೇಕು ಅಂತ ಗೌರಿಬಿದನೂರು ಜನಗಳದ್ದು ಆಕ್ರೋಶ. ಇಲ್ಲೇನಾಗಿತ್ತಪ್ಪ ಅಂದ್ರೆ ಈ ತಾಲೂಕ್ ಸೆಂಟರ್ಗಳಲ್ಲಿ 3 ತಿಂಗಳಿಗೆ ಒಂದ್ಸರಿ KDP ಮೀಟಿಂಗ್ ಅಂತ ಮಾಡ್ತಾರೆ. ಅಂದ್ರೆ ಕ್ಷೇತ್ರದಲ್ಲಿರೋ ಕುಂದುಕೊರತೆಗಳನ್ನ ಚರ್ಚೆ ಮಾಡಿ ಅದಕ್ಕೇನಾದ್ರೂ ಸೊಲ್ಯೂಷನ್ ಅಂತ ಹುಡುಕ್ಬಿಟ್ಟು ಸರಿ ಮಾಡೋದು ಇದ್ರ ಉದ್ದೇಶ. ಇಂಥ ಮೀಟಿಂಗ್ ಅಲ್ಲಿ ಆಲ್ಮೋಸ್ಟ್ ತಾಲೂಕಿನ ಎಲ್ಲ ಆಫೀಸರ್ಸ್ ಇರಬಹುದು. ಹೀಗೆ ನಮ್ಮ ಗೌರಿಬಿದನೂರಿನಲ್ಲಿರೋ ತಾಲೂಕ್ ಪಂಚಾಯತಿ ಭವನದಲ್ಲಿ MLA ಪುಟ್ಟಸ್ವಾಮಿ ಗೌಡರು ತ್ರೈಮಾಸಿಕ ಸಭೆ ಅಂತ ಕರೆದು ಅದರಲ್ಲಿ ಎಲ್ಲಾ ತರದ ಡಿಪಾರ್ಟ್ಮೆಂಟಿನ ಎಲ್ಲಾ ಟೈಪ್ ಆಫೀಸರ್ಗಳನ್ನು ಸೇರಿಸ್ಕೊಂಡು ಮೀಟಿಂಗ್ ಮಾಡಿಕೊಂಡು ಅದರಲ್ಲಿ ಸೀರಿಯಸ್ ಆಗಿ ಏನೇನೋ ಡಿಸ್ಕಸ್ ಮಾಡ್ಕೊಂಡು ಕುಂತವ್ರೆ. ಇಂತಹ ಸೀರಿಯಸ್ ಡಿಸ್ಕಷನ್ಸು ಮೀಟಿಂಗ್ಸು ಅಂದ್ರೆ ನಮ್ಮ ಕೆಲವು ಆಫೀಸರ್ಗಳಿಗೆ ಆಗ್ಬರಲ್ಲ. ಜನಕ್ಕೆ ಉಪಯೋಗ ಆಗ್ಬೋದು, ಆಫೀಸರ್ಗಳಿಗೆ ಏನು ಲಾಭ? 10 ಪೈಸದ ಆದಾಯ ಅಲ್ಲ, ಸುಮ್ಮನೆ ಟೈಮ್ ವೇಸ್ಟು ಅನ್ನೋದು ಕೆಲವ್ರ ಲೆಕ್ಕಾಚಾರ. ಇಂಥದ್ದೊಂದು ಮೀಟಿಂಗಲ್ಲಿ ಎಲ್ಲರೂ ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಿದ್ರೆ ಒಂದೇ ಒಂದು ಸಾಹೇಬ ಮಾತ್ರ ಫುಲ್ ಮೊಬೈಲಲ್ಲಿ ಮುಳುಗಿ ಈಜಾಗ್ತಿತ್ತು. ಇದು ಒಂದು ಈ ಗುಡುಬಂಡೆ ಬೆಸ್ಕಾಂನಲ್ಲಿ AEE ಹೆಸರು ವಿಶ್ವಾಸು ಅಂತ. ಪಾಪ ಈ ಮೀಟಿಂಗ್ ಶುರುವಾದಾಗಿನಿಂದ ಒಂದೇ ಸಮಯ ವಾಟ್ಸಪ್ಪು ಅದು ಇದಂತ ಚಟಾಪಟ್ ಮಾಡ್ತಾನೆ ಇರ್ತಿದ್ರು. ಆಫೀಸರು ಅಂದ್ರೆ ಹಿಂಗಿರ್ಬೇಕು ಕೊಡ್ರಿ. ಇವಾಗೆಲ್ಲ ಈ ಪಬ್ಲಿಕ್ಸ್ ಏನಾದ್ರೂ ಸಮಸ್ಯೆ ಅಂತ ಬಂದರೆ ವಾಟ್ಸಪ್ಪಲ್ಲಿ ಎಲ್ಲ ಕಳಿಸ್ಕೊಡ್ತಾರೆ. ಹಿಂಗೆ ಆಕ್ಟಿವ್ ಆಗಿದ್ರೆ ತಟ್ ಅಂತ ಏನಾದರೂ ರಿಯಾಕ್ಟ್ ಮಾಡ್ಬೋದು. ಮೀಟಿಂಗ್ ಮಧ್ಯದಲ್ಲೂ ಹಿಂಗೆಲ್ಲ ಬ್ಯುಸಿ ಐತೆ ಈ ಸಾಹೇಬ ಅಂದರೆ ಏನೋ ಎಮರ್ಜೆನ್ಸಿ ವರ್ಕ್ ಇರುತ್ತೆ. ಅದರಲ್ಲೂ ಇದು ಬೆಸ್ಕಾಂ ಇಂಜಿನಿಯರ್ ಬೇರೆ. ಆದರೂ ಹಿಂದೆ ಕೂತಿದ್ದವ್ರಿಗೆ ಕ್ಯೂರಿಯಾಸಿಟಿ, ಸಾಹೇಬರು ಅದೇನು ನೋಡ್ತಾವ್ರೆ ನೋಡೇ ಬಿಡೋಣ ಅಂತ ಜೂಮ್ ಹಾಕಿ ನೋಡಿದ್ರೆ ಸಾಹೇಬರು ಆಂಟಿ ಫೋಟೋ ಝೂಮ್ ಹಾಕೊಂಡು ಕೂತವ್ರೆ. ಅಯ್ಯೋದವ್ರೆ ಏನ್ರಿ ಖಾತೆ ಇದು? ಅಲ್ಲ ಕಣ್ರಿ, ಬರೀ ಹೆಸರಲ್ಲಿ ವಿಶ್ವಾಸ ಅಂತ ಇಟ್ಕೊಂಡ್ರೆ ಆಗತ್ತಾ? ಕೆಲಸಲ್ಲೂ ಒಂಚೂರು ವಿಶ್ವಾಸ ತೋರಿಸ್ಬೇಕಲ್ವಾ? ಹಿಂಗೆ 3 ತಿಂಗಳಿಗೆ ಒಂದು KDP ಮೀಟಿಂಗ್ ಅಂತ ಮಾಡೋದು, ಸುಮ್ಮನೆ ಹಿಂಗೆ ಬಂದು ಮೊಬೈಲಲ್ಲಿ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಇವ್ರು ಕೂಡ ಉಪ್ಪಿಟ್ಟು ಕೇಸರಿ ಬಾತ್ ತಿನ್ಕೊಂಡು ಹೋಗೋದಕ್ಕ ಚೇ ಇವುಗಳಿಗೆಲ್ಲ ಅದು ಯಾವ ಬುದ್ಧಿ ಬರುತ್ತೋ ಏನೋ ಅಪ್ಪ. ಇವಾಗ ನೋಡಿ ನಮ್ಮ ಗೌರಿಬಿದನೂರು ಜನ ರೋಜಿಗೆ ಕುಂತವ್ರೆ. ನಮ್ಮ ಶಾಸಕರು ಮುಂದೆ ಕೂತ್ಕೊಂಡೆ ಹಿಂಗೆ ಬೇಜವಾಬ್ದಾರಿ ತೋರಿಸ್ತೈತೆ. ನಮ್ಮ ಶಾಸಕರಿಗೆ ಮರ್ಯಾದೆನೇ ಕೊಡ್ತಿಲ್ಲ ಅಂದ್ರೆ ಪಬ್ಲಿಕ್ಕಿಗೆ ಇನ್ನೆಂಥ ಸರ್ವಿಸ್ ಮಾಡ್ಬೋದಿತ್ತು? ಡ್ಯೂಟಿ ಮುಗಿಸ್ಕೊಂಡೋಗಿ ಮನೇಲಿ ಕೂತ್ಕೊಂಡು ಯಾರಿಗಾದ್ರೂ ಝೂಮ್ ಆಗಲಿ, ಎಷ್ಟಾದ್ರೂ ಝೂಮ್ ಆಗಲಿ, ಯಾರು ಬಂದು ಕೇಳ್ತಾರೆ? ಆಫೀಸ್ ಟೈಮಲ್ಲಿ ಅದರಲ್ಲೂ ಇಂಥ ಮೀಟಿಂಗ್ನಲ್ಲಿ ಸೀರಿಯಸ್ನೆಸ್ ಇಲ್ಲ ಅಂದರೆ ಹೆಂಗೆ? ನಮ್ಮ ಶಾಸಕರು ಮೊದಲು ಇಂಥವ್ರಿಗೆ ಬುದ್ಧಿ ಕಲಿಸ್ಬೇಕು, ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸ್ಬೇಕು ಅಂತ ರೋಜಿಕೆತಾರೆ. ಬುದ್ಧಿ ಕಲಿಸೋದು, ಮನೆ ಕಳಿಸೋದು MLA ಸಾಹೇಬ್ರಿಗೆ ಬಿಟ್ಟು ವಿಷಯ. ನಾವು ನೀವು ಏನು ಮಾಡೋಕ್ಕಾಗುತ್ತಲ್ವಾ?